ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರಭಾರ ಕಾಮುಕ ಮುಖ್ಯ ಶಿಕ್ಷಕನಿಂದಲೇ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿ ಬಂದಿದ್ದು, ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ನಂಜನಗೂಡು ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದ ದಾಸನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಭಾರ ಮುಖ್ಯ ಶಿಕ್ಷಕ ಪಿ ಪ್ರಕಾಶ್ ಎಂಬಾತ ಶಾಲಾ ಮಕ್ಕಳಿಗೆ ಲೈಂಗಿಕವಾಗಿ ಕಿರುಕುಳ ನೀಡುತ್ತಿದ್ದು ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಮಕ್ಕಳು ಪೋಷಕರೊಂದಿಗೆ ಹೇಳಿಕೊಂಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ನಂಜನಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಟಿ ಶಿವಲಿಂಗಯ್ಯ ಶಾಲೆಗೆ ಭೇಟಿ ನೀಡಿ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಮತ್ತು ಪೋಷಕರ ಸಭೆ ನಡೆಸಿ ಮಕ್ಕಳಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಇಲ್ಲಿ ನಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿದೀವಿ. ನಾವು ಯಾಕಪ್ಪ ಅಂದ್ರೆ ಸಾರ್ವಜನಿಕ ಶಾಲೆ ಅಂತಂದ್ರೆ ನಮಗೆಲ್ಲ ಸರ್ಕಾರದಿಂದ ಮತ್ತು ಬಡವರಿಗೆ, ಎಸ್ಪೆಷಲಿ ಬಡಗರಿಗೆ, BPL ಅವ್ರಿಗೆ, ದಲಿತರಿಗೆ ಒಳ್ಳೆ ಅವಕಾಶಗಳು ಮತ್ತು ಒಳ್ಳೆ ಸೌಕರ್ಯ ಜೊತೆಗೆ ಒಳ್ಳೆ ವಿದ್ಯಾಭ್ಯಾಸನೂ ಸಿಗುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಈ ಶಾಲೆಗೆ ಸೇರಿಸ್ತೀವಿ. ಆದರೆ ಇಲ್ಲೇನಾಗ್ತಾ ಇದೆ, ಇಲ್ಲಿರೋ ಅದೇ ಬೇಲಿನೇ ಎದ್ದು ಹೊಲ ಮೇದಂಗೆ ಆಗ್ತಾ ಇದೆ. ಇಲ್ಲಿರೋ ಶಿಕ್ಷಕರು ತಂದೆ ಸಮಾನ ಅಂತ ಹೇಳ್ತಾರೆ. ಇವ್ರೇನು ಮಾಡ್ತಾರೆ, ತಂದೆ ಸಮಾನ ಅಲ್ಲ, ಕೀಚಕರು. ಇವರು ಆಧುನಿಕ ಕೀಚಕರಾಗ್ಬಿಟ್ಟಿದ್ದಾರೆ. ಈಗ ನಮ್ಮ ಮಕ್ಕಳು ಏನು ಅರಿಯದ ಚಿಕ್ಕ ಮಕ್ಕಳು, ಅಂಥವ್ರ ಮೇಲೆ ಇವರು ಅಂಥವ್ರ ಜೊತೆ ಯಾವ ರೀತಿ ಇವರು ಒಂದು ಸುಸಜ್ಜಿತ ಸಂಸ್ಕೃತ ಇದನ್ನ ಪ್ರಜೆಯನ್ನ ಮಾರ್ಪಾಡು ಮಾಡ್ಬೇಕಾದಂಥವ್ರು ಇವರು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ಕೆಟ್ಟದಾಗಿ ನಡ್ಕೊಂಡ್ರೆ ನಾವು ಇನ್ನೆಲ್ಗೆ ಹೋಗ್ಬೇಕು? ನಾವು ಕೂಡಲೇ ಕಾಮುಕ ಶಿಕ್ಷಕನನ್ನ ಬಂಧಿಸಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಬೇಕು, ಆತನನ್ನ ಕೆಲಸದಿಂದ ವಜಾ ಮಾಡಬೇಕು ಎಂದು ಪೋಷಕರು ಒತ್ತಾಯ ಮಾಡಿದ್ದಾರೆ. ಶಿಕ್ಷಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕವಲಂದಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗುವುದು ಎಂದು ಪೋಷಕರು ತಿಳಿಸಿದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು.